ಕುಡುಕ ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ. ಕುಡುಕ ಒಬ್ಬನಿಗೆ ದುಡುಕಿ ನಿನ್ನ ಸೂರ್ಯಗೆ ಸೂರ್ಯನ ಸಮಾನ, ಹಳ್ಳಿಗೆ ಗೌಡರ ದಿವಾನ, ಮಣ್ಣಿನ ಮಕ್ಕಳ ಹೃದಯದಲ್ಲಿ ಇವರೇ ಯಜಮಾನ. ನಮ್ಮೂರಿನ ಉಜ್ವಲ ಚರಿತೆಯ ಪುಟದಲ್ಲಿ ಇವರದೇ ಗುಣಗಾನ. ಈ ಧರ್ಮಣ್ಣ ಬದುಕಿರೋ ತನಕ ಈ ಊರಿನಲ್ಲಿ ಯಾವುದೇ ಅಧರ್ಮ ಆಗಿದ್ದಕ್ಕೆ ಬಿಡೋದಿಲ್ಲ. ಈ ಧರ್ಮಣ್ಣ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಧರ್ಮಣ್ಣ. ನ್ಯಾಯಕ್ಕೋಸ್ಕರ ಈ ಧರ್ಮಣ್ಣ ಪ್ರಾಣವನ್ನಾದ್ರೆ ಬಿಡ್ತಾನೆ, ನ್ಯಾಯನ್ನ ಮಾತ್ರ ಬಿಡೋದಿಲ್ಲ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ನಾನು ಭಾರತಿ ತುಂಬಾ ವರ್ಷದಿಂದ ಪ್ರೀತಿ ಮಾಡ್ತಾ ಇದೀವಿ. ಈ ವಿಚಾರನ ನಮ್ಮ ಅಣ್ಣಂಗೆ ತಿಳಿಸ್ಬಿಟ್ಟು ನಾವಿಬ್ರು ಬೇಗ ಮದುವೆ ಮಾಡ್ಕೋಬೇಕು. ನಮ್ಮ ಅಣ್ಣ ನಮ್ಮ ಪ್ರೀತಿಗೆ ಯಾವತ್ತೂ ಅಡ್ಡಿ ಬರಲ್ಲ. ನಮ್ಮ ಅಣ್ಣ ಒಪ್ಕೊಂಡೇ ಒಪ್ಕೋತಾನೆ. ಸರ್, ನಮ್ಮಂತ ಬಡವರಿಗೆ ಯಾರು ಸರ್ ಕೆಲಸ ಕೊಡ್ತಾರೆ? ಕೆಲಸ ಅನ್ನೋ 3 ಅಕ್ಷರದಲ್ಲಿ ಲಂಚ ಎಂಬ ಚಕ್ರದಲ್ಲಿ ನಿಂತ ನನ್ನಂತ ದಂತ ಪಂಥಿಗಳಿಂದ ನಮ್ಮಂತ ಬಡವರಿಗೆ ತುಗಿತಾ ಇದ್ದಾರೆ ಸರ್, ತುಗಿತಾ ಇದ್ದಾರೆ. ನಾನು ಕುಡುಕ, ಈ ಶಂಕರ್ ಕುಡುಕ. ನಮ್ಮ ದೇಶ ಈ ದೇವತೆಯ ಕಪಿಮುಷ್ಟಿಯಲ್ಲಿದೆ. ಮದ್ಯಪಾನ ದೇಹಕ್ಕೆ ಸುಖಸೋಪಾನ. ನಾನು ನನ್ನದು ಎಂದು ಎಲ್ಲ ನಶ್ವರ. ಆ ಪಾಪಿ ಧರ್ಮಣ್ಣ ನಾನ್ ತಂಗಿ ಶೀಲ ಹಾಳು ಮಾಡ್ದ. ಅದಕ್ಕೆ ನಾನು ಅವನ್ ತಂಗಿ ಶೀಲ ಹಾಳು ಮಾಡ್ದೆ. ಧರ್ಮಣ್ಣ, ಅಂದು ನಾನು ಒಂದು ಹುಡುಗಿ ಮಾನಭಂಗ ಮಾಡಿದೆ ಅಂದ್ಬಿಟ್ಟು ತುಂಬು ಸಭೆಯಲ್ಲಿ ನನಗೆ ಚಾಟೆ ತೋರಿಸಿಯಲ್ಲ. ನಾನಿನ್ನು ಮರ್ತಿಲ್ಲ ಕಣೋ, ನಾನಿನ್ನು ಮರ್ತಿಲ್ಲ. ಅದರ ಪ್ರತಿಫಲವಾಗಿ ನಿನ್ನ ಸಾಕು ತಂಗಿ ಸೀತಾ ಏನವಳ ಯೌವನ, ಏನವಳ ಮೈಮಾಟ, ಏನವಳ ಕಣ್ಣೋಟ. ತುಂಬಿದ ರಸಪುಡಿ ಮಾವಿನಣ್ಣಿದ್ದಂಗಿದ್ದಾಳೆ ಈ ದೇವೇಂದ್ರ ಕಣ್ಣಿಟ್ಟ ಮೇಲೆ. ಸೂರ್ಯನ ಪ್ರತಿರೂಪದ ಬೆಳಕು, ಈ ದರೆ ಏರಿಸಿದ ಪ್ರಕಾಶನ ಪ್ರತಿಬಿಂಬ. ದಟ್ ಈಸ್ ಪ್ರಕಾಶ್. ಮಹಾನ್ ಪಂಡಿತರು, ವೇದ ತಜ್ಞರು
ಇನ್ನು ಕೆಲವೇ ವರ್ಷದಲ್ಲಿ ಕಲಿಗಾಲ ಕಳೆದು ನವಯುಗ ಎಂದು ಸಾರಿದ್ದಾರೆ. ಕಲಿಗಾಲ ಕಾಲ ಚಕ್ರಗತಿಯಲ್ಲಿ ತಿರುಗುತ್ತಿದೆ. ಮಾನವನ ಮೆದುಳಿನ ಮೋಸದ ಮಾಯಾಜಾಲ. ಸಂದೀಪಣ್ಣ ಏನಂತ ಹೇಳಾನೆ, ಅವನ್ಗೆ ಇಡೀ ಊರಲ್ಲಿರೋ ಬಡ್ಡಿ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಅವನ್ MBBS ಮಾಡಿಸ್ದೆ. ಅವನು ಅವಳು ಮತ್ತೆ ಮಾಡೋ ರತ್ನಿಂದ ಅವಳು ಇದ್ದ, ಅವಳು ಸವಾಸ ಮಾಡಿ ನಾನು ಹಿಂಗಾದೆ. ಈಗ ನನ್ ಕತೆ ಯಾಕೂ ಬೇಡ ಹಂಗ ಹಾಕುತ್ತದೆ. ಈಗ ಇಟ್ಟುಗೂ ಬಟ್ಕೊಂಡು ಯಾರು ಆಗೋಂಗೆ ಯಾರ್ದು ಹಂಗ ಕೋಳಿ ಸೇರ್ಕೊಂಡಿನಿ. ಏನ್ ಮಾಡೋಣ ಸಂದೀಪಣ್ಣ? ಏನ್ ಮಾಡಿದಲ್ಲ ನೀನು? ಅಯ್ಯೋ ಮಾಡಿಬೇಕನ, ಹೆಂಗ್ಸು ಸವಾಸ ಮಾಡಿ ಹಿಂಗ ಆಗ್ಬಿಟ್ಟೆ. ಆ ಮೊಟ್ಟೆ ಮಗಳು ಅವಳನ್ನ ಇಟ್ಕೊಂಡ್ಲೆ, ಇನ್ನ ಆ ಮೂಲೆ ಮನೆ ರಮ್ಯಾ ಅವಳನ್ನ ಇಟ್ಕೊಂಡ್ಲೆ, ಎಲ್ಲಾ ಸವಾಸ ಮಾಡ್ಬಿಟ್ಟು ಹಿಂಗ ಆಗೋದೆ. ಎಣ್ಣೆ 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 ಒಳ್ಳೆ ಎಣ್ಣೆ, ಕೈ ಎಣ್ಣೆ, ಎಣ್ಣೆ ಎಣ್ಣೆ. ನಾನು ಎಣ್ಣೆ ಮಾರಕ್ ಹೋಯ್ತಂತ ಕಣವ, ಬೇಕಾ ಎಣ್ಣೆ? ಇಲ್ಲ, ನಿನ್ಗೋಸ್ಕರ ಸಂದೀಪಣ್ಣ ಸಿಮೆಂಟ್ ಅಂಗಡಿ ಸಂದೀಪಣ್ಣ 50% ಡಿಸ್ಕೌಂಟ್. 100 ರೂಪಾಯಿಗೆ 50 ರೂಪಾಯಿಗೆ ತಗೊಳವ. ನೀ ನಂಗೆ ಬೇಕಾದವಳು ತಗೋ. ಯಾಕವ್ವ ನನ್ ಮೇಲೆ ಕೋಪುವೆ? ಈಗ ತಾಯಮ್ಮನು ಜಯಶೀಲಮ್ಮನು ತಗೊಂಡವ್ರೆ, ತಗೋವ. ಕೇಳು ಬೇಕಾರೆ ಒಂದ್ ಮಾತವ್ರ. ಏನಪ್ಪ ಏನಾಗಿದೆ ಅದು? ಹೊಟ್ಟೆ ನೋವು ಆಳು ಮೂಳು ತಿನ್ಬಿಡ್ತಿದ್ದೀರಿ, ಆಸ್ಪತ್ರೆ ಹತ್ರ ಆಗದೆ ಅನ್ಕ ಬಂದ್ ಮನಿ ಕತ್ತಿದ್ದೀರಿ. ಚೆಕ್ ಮಾಡ್ತೀನಿ ಇರು ನಾನು. ಇಲ್ಲವಾ ಏನು ಕೇಳಿಸ್ತಾ ಇಲ್ಲ ಸಾರ್? ಮೊದ್ಲು ಕಿವಿಗೆ ಹಾಕೊಳ್ಳಿ. ನಿನ್ ಟೆನ್ಷನ್ ಅಲ್ಲಿ ಮರ್ತೇ ಹೋಯ್ತು ನನ್ಗೆ. ಕೇಳಿಸ್ತದ? ಇನ್ನೋವಾ ಅಲ್ಲಲ್ಲ ಸಾರ್, ಯಾಕೆ ಇಲ್ಲೇ ಕೋಣ ವೇಲ್ಡ್ ಮ್ಯಾಕ್ ಬಂದ್ಬಿಟ್ಟಿದ್ದಾವ ಅಂತ ಚೆಕ್ ಮಾಡ್ತಾವನಿ. ಇನ್ನೋವಾ ಫುಲ್ಲು ನೋಡಪ್ಪ ಮಗು, ಈ ನೋವಿಗೆ ಚೆಕ್ ಮಾಡೋರು ಏನು ಆಗಲ್ಲ. ಈ ಇಲ್ಲಿಂದ ಹಿಡ್ದು ಇಲ್ಲಿವರೆಗೆ ಆಪರೇಷನ್ ಮಾಡೋರು ಅಷ್ಟೇ ಸರೋಗೋದು. ಐ ಆಮ್ ಡಾಕ್ಟರ್ ಮನ್ಮಥ, ವೆರಿ ಫೇಮಸ್ ಇನ್ ಸರ್ಜರಿ ಇನ್ ಬರ್ಜರಿ. ಜೀವನದಲ್ಲಿ ಯಾರಿಗಾರ ಜಿಗುಪ್ಸೆ ಆಗಿದ್ರೆ ನನ್ನ ತಕ್ಕೆ ಬನ್ನಿ. ನಿಮ್ಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ತರ ಕಲ್ಗಳು ಮಡಿಕೊಂಡಿದ್ದೀನಿ, ಸರಿ ಮಾಡಿದ್ರೆ ಸರಿ ಮಾಡ್ತೀನಿ, ಸರಿ ಮಾಡಿದ್ರೆ ಡೈರೆಕ್ಟ್ ಕೈಲಾಸ ಕಳಿಸ್ತೀನಿ. ಓಂ ಬಂಬ್ಲಿಂಗೇಶ್ವರ ಸ್ವಾಮಿ ನಮಃ, ಆಂಜನೇಯ ಸ್ವಾಮಿ ನಮಃ, ಶಿವಪ್ಪ ಸ್ವಾಮಿ ನಮಃ, ಮಲೆ ಮಹದೇಶ್ವರ ಸ್ವಾಮಿ ನಮಃ, ಪಟ್ಟಣದಮ್ಮ ಸ್ವಾಮಿ ನಮಃ, ಪಾಂಡವಕ್ಕೆ ಬಿದ್ದಮ್ಮ ಸ್ವಾಮಿ ನಮಃ, ಸಿಬ್ಬಮ್ಮ ದೇವಿ ನಮಃ, ದೊಡ್ಡಮ್ಮ ದೇವಿ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನೋಡ್ರಪ್ಪ, 6/4/2026 ಬುಧವಾರ ಬೊಮ್ಮನಾಯಕನಹಳ್ಳಿ ಎಂಬ ಗ್ರಾಮದಲ್ಲಿ ರಾತ್ರಿ 8:30 ಸರಿಯಾಗಿ ಭಾರತಿ ಅಶೋಕು ಮತ್ತು ಕುಡುಕ ಶಂಕರು ಸೀತಾಗೂ ಮದುವೆ. ಎಲ್ಲರೂ ಬಂದು ಆಗಮಿಸಿ ಗಂಡು ಹೆಣ್ಣುಗಳಿಗೆ ಆಶೀರ್ವಾದ ಮಾಡಬೇಕು. ಚಾರುತಂತಿ ರತ್ತೋ ರಾಯನ ಮಗಳೇ ಬಿತ್ತೋ ಬಿತ್ತೋ.
ಊರ ಹಬ್ಬ ಐತಲ್ಲ. ಏನೋ ಸಮಾಚಾರ ನಿಂತ್ಕೊಂಡ್ರೆ ಯಾರೋ ಮಗ ಆರಾಮಾಗಿ ನಿಂತ್ಕೊಂಡು ಎಲ್ಲ ಮಾತಾಡೋ ನಿಂತ್ಕೊಂಡಿದೀವಿ. ಏನೋ ಲೈಟಿಂಗ್ಸ್ ಎಲ್ಲ ಜೋರಾಗಿ ಹಾಕಿದ್ರಿ, ಏನ್ ವಿಶೇಷ? ನಮ್ಮೂರಲ್ಲಿ ಒಳ್ಳೆ ಕೊಂಡ ಮಹೋತ್ಸವ ನಡೀತಾ ಇದೆ. ಹಂಗಾಗಿ ನಾವು ಎಲ್ಲ ಯಾವ ತರ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳಿ ಮಾತಾಡ್ತಾ ಇದೀವಿ. ಎಷ್ಟು ವರ್ಷ ಆಗಿತ್ತು ಹಬ್ಬಕ್ಕೆ? 11 ವರ್ಷ ಆಗಿದೆ. ಹಬ್ಬ ನಡೀತಾ ಇದೆ ಅಲ್ವಾ? ಹೌದಾ? ತಾರೀಕಿಂದ ಎಷ್ಟನೇ ತಾರೀಕು ಗಂಟಪ್ಪ? ಅಣ್ಣ ನಮ್ಮೂರಲ್ಲಿ ಈಗ 4ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಯಾವ 4ನೇ ತಾರೀಕಣ್ಣ? ಈ ಮೇ ತಿಂಗಳು 4ನೇ ತಾರೀಕು 2026 ಸ್ಟಾರ್ಟ್ ಆದ್ರೆ 8 ದಿನ ಹಬ್ಬ ನಡೀತದೆ ಅಣ್ಣ. ಯಾಕಂದ್ರೆ ಹಬ್ಬ 10 ವರ್ಷಗಳ ಹಿಂದೆ ನಡೆದಿತ್ತು ವಿಜೃಂಭಣೆಯಿಂದ. ಅದೇ ರೀತಿಯಾಗಿ ಊರಿನ ಎಲ್ಲಾ ಗ್ರಾಮಸ್ಥರು ಯುವಕರು ಎಲ್ಲರೂ ಸೇರಿ ಈ ವರ್ಷನೂ ಕೂಡ ನಾವು ಹಬ್ಬ ಮಾಡ್ಬೇಕು ಅಂತ ಎದ್ದು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಇವತ್ತು 10 ದಿನ ಹಬ್ಬ ಆಚರಿಸ್ತಾ ಇದೀವಿ. ಅಣ್ಣ ಸೋಮವಾರ ಮೊದಲನೇ ದಿನ ಬಸವೇಶ್ವರ ದೇವಸ್ಥಾನದ ಕೊಂಡೋತ್ಸವ ನಡೀತದೆ. ಆ ಬಸವೇಶ್ವರ ಕೊಂಡೋತ್ಸವ ಈಗ ಸ್ಟಾರ್ಟ್ ಆದ್ರೆ ಇನ್ನು ಮಂಗಳವಾರ ಕೊಂಡ ನಡೀತದೆ. ಮಂಗಳವಾರದಿಂದ ನಡೆದು ಮಂಗಳವಾರ ನೈಟ್, ಸೋಮವಾರ ನೈಟ್ ಒಂದು ಕುರುಕ್ಷೇತ್ರ ನಾಟಕ ಇದೆ. ಅವತ್ತಿನ ನೈಟ್ 7 ಗಂಟೆಗೆ ನಾಟಕ ಸ್ಟಾರ್ಟ್ ಆಯ್ತದೆ. ಅಲ್ಲಿಂದ ಸ್ಟಾರ್ಟ್ ಆದ್ರೆ ತಿರ್ಗಾ ಮಂಗಳವಾರ ಬೆಳಿಗ್ಗೆ ಕೊಂಡ ಸ್ಟಾರ್ಟ್ ಆಯ್ತದೆ. ಮಂಗಳವಾರ ಕೊಂಡ ಮುಗಿಸ್ಕೊಂಡು ತಿರ್ಗಾ ಬುಧವಾರ ಒಂದು ಸಾಮಾಜಿಕ ನಾಟಕ ಇದೆ. ನಮ್ಮ ಊರಿನ ಯುವಕರು ಸಾಮಾಜಿಕ ನಾಟಕ ಕಲ್ತಿದ್ದಾರೆ. ಅದು ತುಂಬಾ ಅದ್ದೂರಿಯಾಗಿದೆ. ಕುಡುಕ ಕಟ್ಟಿದ ತಾಳಿ ಅಂತೇಳಿ ಸುಂದರ ಒಂದು ಸಾಮಾಜಿಕ ನಾಟಕ ಆಡ್ತಾ ಇದ್ದಾರೆ ಬುಧವಾರ ದಿನ. ಅದಾದ ನಂತರ ತಿರ್ಗಾ ಗುರುವಾರ ಮತ್ತೆ ಆರ್ಕೆಸ್ಟ್ರಾ ನಡೀತಾ ಇದೆ. ಮತ್ತೆ ಆರ್ಕೆಸ್ಟ್ರಾ ಕೂಡ ಸಂಜೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಗುರುವಾರ ಕೂಡ ಆರ್ಕೆಸ್ಟ್ರಾ ಇರ್ತದೆ. ಆರ್ಕೆಸ್ಟ್ರಾ ನಂತರ ಮತ್ತೆ ಶುಕ್ರವಾರ ಪಟ್ಟಣದಮ್ಮ ದೇವಿಯ ಒಂದು ಕೊಂಡೋತ್ಸವ ಇದೆ. ಸೌದೆ ಕೊಂಡೋತ್ಸವ ಮತ್ತೆ ಬಂಡಿ ಎಲ್ಲ ಸೇರಿಸಿ ಅವತ್ತು ಶುಕ್ರವಾರ ಕೂಡ ಕೊಂಡೋತ್ಸವ ಇದೆ. ಶುಕ್ರವಾರದಿಂದ ಬೆಳಿಗ್ಗೆ ಶನಿವಾರ ನೈಟು ಪಟ್ಟಣದಮ್ಮ ದೇವಿಯ ಕೊಂಡ ನಡೀತದೆ. ತಿರ್ಗಾ ಅವತ್ತು ಶುಕ್ರವಾರ ನೈಟೇ ಒಂದು ರಾಜ ಸುಯೋಗ ಎಂಬ ಒಂದು ಸುಂದರ ಪೌರಾಣಿಕ ನಾಟಕ. ಅಂದ್ರೆ ಒಟ್ಟು 3 ನಾಟಕವನ್ನ ನಮ್ಮೂರಲ್ಲಿ ಇವತ್ತು 10 ವರ್ಷದ ನಂತರ ಒಂದೇ ಒಂದು ಹಬ್ಬದಲ್ಲಿ 3 ನಾಟಕವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಆರ್ಕೆಸ್ಟ್ರಾವನ್ನು ಆಚರಿಸ್ತಾ ಇದ್ದಾರೆ. ಒಟ್ಟು 4 ದಿನನೂ ಕೂಡ ಕಂಟಿನ್ಯೂಸ್ ಆಗಿ ಒಂದು ವಿಜೃಂಭಣೆಯನ್ನ ಆಚರಿಸ್ತಾ ಇದ್ದಾರೆ. ಊರು ತುಂಬಾ ಚೆನ್ನಾಗಿ ದೀಪಾಲಂಕಾರ ಮಾಡಿದ್ದಾರೆ. ಅದ್ದೂರಿಯಾಗಿ ಎಲ್ಲಾ ದೇವಸ್ಥಾನ ಕೂಡ ಪೇಂಟ್ ಮಾಡಿಸಿ ಅಲಂಕಾರ ಮಾಡಿದ್ದಾರೆ. 10 ವರ್ಷದ ನಂತರ ನಮ್ಮೂರು ತುಂಬಾ ಜಗಮಗಿಸ್ತಾ ಇರುವಂತಹ ದೀಪೋತ್ಸವದಲ್ಲಿ ಆಚರಿಸ್ತಾ ಇದ್ದಾರೆ. ಶನಿವಾರ ಒಂದು ಊಟದ ವ್ಯವಸ್ಥೆ ಊರೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ 10 ದಿನಗಳ ಕಾಲ ನಮ್ಮೂರಲ್ಲಿ ಬೊಮ್ಮನಾಯಕನಹಳ್ಳಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟ್ರಿಕ್ಟ್ ಅಂತ ಈ ಒಂದು ಹಳ್ಳಿಯಲ್ಲಿ ವಿಜೃಂಭಣೆಯಿಂದ 10 ದಿನಗಳ ಕಾಲ ಅದ್ದೂರಿಯಾಗಿ ಹಬ್ಬ ನಡೀತಾ ಇದೆ ಅಣ್ಣ. ನೀವು ನಿಮ್ಮ ಊರಿಗೆ